ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ರಿಸ್ ಜಗರ್ಮುಡಿ ಡೈರೆಕ್ಟ್ ಮಾಡಿ ಮತ್ತು ಅನುಷ್ಕಾ ಶೆಟ್ಟಿ ಅವರು ಲೀಡಾಗಿ ಆ್ಯಕ್ಟ್ ಮಾಡಿ ರಿಲೀಸ್ ಆದಂಥ ಸಿನಿಮಾನೇ ಘಾಟಿ. ಈ ಒಂದು ಸಿನಿಮಾನ ನಮ್ಮ ಕರ್ನಾಟಕದಲ್ಲಿ ಪುಷ್ಪ ಅಮ್ಮವರು ರಿಲೀಸ್ ಮಾಡಿದರು. ಕನ್ನಡ ವರ್ಷನ್ನು ಡಿಮ್ಯಾಂಡ್ ಮೇಲೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗಲೇ ನಮ್ಮ ಕನ್ನಡ ವರ್ಷನ್ಸ್ಗೆ ಅಷ್ಟು ರೆಸ್ಪೆಕ್ಟ್ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಆದಷ್ಟು ನಮ್ಮ ಕನ್ನಡ ವರ್ಷನ್ನೇ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಅವಾಗ ಮಾತ್ರ ನಮ್ಮ ಲ್ಯಾಂಗ್ವೇಜ್ಗೆ ಬೇರೆ ಕಡೆ ಬೆಲೆ ಇರುತ್ತೆ. ಇರಲಿ, ಇನ್ನು ಸಿನಿಮಾ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ, ಹಿಂಗಿತ್ತು ಪರಿಸ್ಥಿತಿ. ಇಷ್ಟ ಆಗಲಿಲ್ಲ ಗೈಸ್ ನನಗಂತೂ ಸಿನಿಮಾ ಪ್ಲಾಟ್ ಲೈನ್ ವಿಷಯಕ್ಕೆ ಬಂದರೆ, ಘಾಟಿ ಅಂದ್ರೇ ಗಂಜಾಯಿನ ಬೆಟ್ಟದಿಂದ ಬೆಟ್ಟಕ್ಕೆ ಸಾಗಿಸೋರು ಅಂತ ಅರ್ಥ ಬರುತ್ತೆ. ಇಂಥ ಸಾಗಿಸೋರೆಲ್ಲ ಮೇನ್ ಸ್ಮಗ್ಲರ್ಗಳಿಗೆ ಕಣ್ ತಪ್ಪಿಸ್ಬಿಟ್ಟು ಅವರೇ ಓನಾಗಿ ಗಾಂಜಾಯಿ ಬಿಸ್ನೆಸ್ನ ಮಾಡಿರ್ತಾರೆ. ಆಯಿತು, ಆಮೇಲೆ ಆ ಒಂದು ವಿಚಾರ ಸ್ಮಗ್ಲರ್ಸ್ಗೆ ಗೊತ್ತಾದಾಗ ನಮ್ಮ ಶೀಲಾವತಿ ಮತ್ತು ದೇಸಿರಾಜು ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ರು ಅಂತ ಇಲ್ಲಿ ನೋಡಬೇಕಾಗ್ತಾ ಬರ್ತದೆ. ಅನುಷ್ಕಾ ಶೆಟ್ಟಿ ಅವರು ಶೀಲಾವತಿ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ನ ಮಾಡಿದ್ದಾರೆ. ಬಟ್ ಈ ಒಂದು ಸಿನಿಮಾದ ಇಲ್ಲಾಜಿಕ್ ಸ್ಕ್ರೀನ್ ಪ್ಲೇ ಮತ್ತು ಬೋರಿಂಗ್ ನರೇಷನ್ನು, ಹೈಲೈಟ್ಸ್ ಯಾವ ಕೊಡ್ದಲೇ ಇರೋದು ಮತ್ತು ಫೈಟ್ಸ್ನೆಲ್ಲ ವರಸ್ಟಾಗೆ ಪ್ರೆಸೆಂಟ್ ಮಾಡಿರೋದು ಈ ಒಂದು ಸಿನಿಮಾಗೆ ಮೈನಸ್ಸು. ಪ್ಲಸ್ಗಳ ವಿಷಯಕ್ಕೆ ಮಾತಾಡ್ತಾ ಬಂದರೆ ತುಂಬ ಕಡಿಮೆನೇ ಇದ್ದಾವೆ. ಯಾವ ಒಂದು ವೇನಲ್ಲೂ ಕೂಡ ಈ ಒಂದು ಸಿನಿಮಾ ನಿಮಗಂತೂ ಸ್ಯಾಟಿಸ್ಫೈ ಮಾಡಲ್ಲ. ನನಗಂತೂ ಈ ಒಂದು ಸಿನಿಮಾ ಡಿಸಪಾಯಿಂಟೆಡ್ ವಾಚು. ಅನುಷ್ಕಾ ಶೆಟ್ಟಿ ಅವರಿಗೆ ಮೊನ್ನೆ ಮಿಸ್ ಶೆಟ್ಟಿ ಮಿಸ್ಟರ್ ಪೊಲೀಸ್ ಶೆಟ್ಟಿ ಅನ್ನೋ ಸಿನಿಮಾ ಬಂದು ಅದೊಂದು ಸ್ವಲ್ಪ ಹಿಟ್ಟಾಯಿತು. ಬಟ್ ಇಂಥ ಸಿನಿಮಾ ಬಂದರೆ ಮತ್ತೆ ಇನ್ನೆಲ್ಲಿ ಟ್ರ್ಯಾಕಿಗೆ ಬರ್ತಾರೆ. ಸೊ ಮುಂದೆ ಬರೋ ದಿನಗಳಲ್ಲಾದರೂ ಕೂಡ ಅವರ ಒಂದು ಸ್ಕ್ರಿಪ್ಟಲ್ಲಿ ಒಳ್ಳೆ ಇಡ್ತಾ ಮತ್ತು ಸೆಲೆಕ್ಷನ್ಸು ಇರಲಿ. ಸಿನಿಮಾ ಅಂತೂ ನನಗೆ ಇಷ್ಟ ಆಗಿಲ್ಲ. ಮತ್ತು ಕನ್ನಡ ವರ್ಷನ್ನು ಯಾವಾಗ ಬರುತ್ತೋ ಅನ್ನೋ ನನಗೆ ಗೊತ್ತಿಲ್ಲ. ಪ್ರಸ್ತುತ ನಾನು ರೆಕಾರ್ಡ್ ಮಾಡೋ ಟೈಮಿಂಗಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ನೀವೇನಾದರೂ ಸಿನಿಮಾನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲ ನಮಗೆ ಲಾಜಿಕ್ ಎಲ್ಲ ಮ್ಯಾಟ್ರ್ ಆಗಲ್ಲ, ಮ್ಯಾಜಿಕ್ಕೇ ಮ್ಯಾಟ್ರ್ ಆಗುತ್ತೆ, ಅನುಷ್ಕಾ ಶೆಟ್ಟಿ ಅವ್ರನ್ನ ನಾವು ಸ್ಕ್ರೀನಲ್ಲಿ ನೋಡಬೇಕು ಅಂತ ಇದ್ದರೆ ಹೋಗಿ ಸಿನಿಮಾನ ನೋಡ್ಬೋದು. ಸ್ವಲ್ಪ ಚಿಕ್ಕ ಮಕ್ಕಳು ಈ ಒಂದು ಸಿನಿಮಾದಿಂದ ದೂರ ಇದ್ದರೆ ಬೆಟರು. ಯಾಕಂದರೆ ಅಲ್ಲಿ ಮಾತಾಡೋಕ್ಕೆ ಹೊರಟಿರೋದು ಮತ್ತು ಪದಾರ್ಥದ ಬಗ್ಗೆ. ಇದಾಗಿತ್ತು ಗೈಸ್ ನನ್ನ ಒಂದು ರಿವ್ಯೂ. ಇಲ್ಲಿವರೆಗೂ ನೀವು ನೋಡಿದ್ರ ಅಂದರೆ ಏನಾದರೂ ಒಂದು ಸಪೋರ್ಟ್ ಮಾಡ್ತಲೇ ಇರ್ರಿ. ಬರೋದು 2-3 ಅಷ್ಟೇ ವ್ಯೂವರ್ಸು. ನೀವು ಕೂಡ ಸಪೋರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಎನ್ಕರೇಜ್ಮೆಂಟ್ ಇರೋದಿಲ್ಲ. ಹಾಗೇ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.